ಉತ್ಸಾಹಿ ಯುವ ಗಾಯಕ ಸಂಗಮೇಶ್ ಉತ್ತಂಗಿ ಅವನ ಹಾಡು ಹೇಳ್ತಾ ಇದ್ದಂತೆ ರಕ್ತದ ನರನಾಡಿಗಳಲ್ಲಿ ಏನೋ ಒಂದು ಹೊಸ ಸಂಚಲನ ಉಂಟಾಗುವಂತ ಸಂಗೀತ ಮಾಧುರ್ಯ ಆತನ ಧ್ವನಿಯಲ್ಲಿ ನಮ್ಮ ನೆಗಳೂರು ಶ್ರೀಗಳವರು ಅವರ ಶಾಖಾ ಮಠವಾದಂಥ ಹಿರೇಗುಂದೂರು ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಆತ ಪಾಲ್ಗೊಂಡಿದ್ದ. ಅಲ್ಲಿ ಹಾಡಿದಂಥ ಗೀತೆಗಳನ್ನು ಕೇಳಿ ನಮಗೆ ಬಹಳ ಸಂತೋಷ. ಪೀಠದ ಜಯಂತಿ ಮಹೋತ್ಸವದಲ್ಲಿ ಕೂಡ ಕರೆದು ಆದ್ದರಿಂದ ಸಂಗೀತ ಸೌರಭ ನಾವು ನಡೆಸಿದ್ವಿ. ಇವತ್ತು ಆ ಉತ್ಸಾಹ ಯುವ ಕಲಾವಿದ ಕವನಗಳನ್ನು ಸ್ವತಃ ರಚಿಸಿ ಇವತ್ತು ಅದನ್ನು ಪ್ರಕಟ ಮಾಡಲಿಕ್ಕೆ ಜಗತ್ತೊಳ ಹತ್ತಿರ ಅರ್ಪಣೆ ಮಾಡಲಿಕ್ಕೆ ಅವರು ಬಂದಿರುವುದನ್ನು ನೋಡಿ ಬಹಳ ಸಂತೋಷ ಅನಿಸ್ತಾ ಇದೆ. ಹೊಸ ಹೊಸ ಸ್ವರೂಪದಲ್ಲಿ ತನ್ನ ಬುದ್ಧಿಗೆ ತೋಚಿದಂತ ಶಬ್ದ ಭಂಡಾರವನ್ನು ಆ ಗೀತೆಯಲ್ಲಿ ಎರೆದು ಹೊಯ್ದು ಸಾಹಿತ್ಯದ ರೂಪವನ್ನು ಕೊಟ್ಟಿರುವಂಥದ್ದು ಒಂದು ಸಣ್ಣ ಪ್ರಯತ್ನ ಅಲ್ಲ, ಒಂದು ದೊಡ್ಡ ಪ್ರಯತ್ನ. ಅಂತ ಉತ್ಸಾಹಿ ಸಂಗಮೇಶ್ ಉತ್ತಂಗಿಯವರಿಗೆ ಭವಿಷ್ಯತ್ತಿನ ಬದುಕು ಇನ್ನಷ್ಟು ಉಜ್ವಲವಾಗಲಿ. ಅವನು ಏನಾದರೂ ಎಲ್ಲಿಯಾದರೂ ನವರಾತ್ರಿಯಲ್ಲಿ ಸಂಗೀತ ಸೇವೆಗೆ ಎಲ್ಲಿಯಾದರೂ ಒಪ್ಪಿಕೊಳ್ಳದೇ ಇದ್ದರೆ 10 ದಿನಗಳ ಅವಧಿಯಲ್ಲಿ ಯಾವತ್ತಾದರೂ ಒಂದು ದಿನವಾದರೂ ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಈ ನಾಡಿನ ಜನತೆಗೆ ಗುರುಪೀಠದ ಸ್ವರ ಮಾಧುರ್ಯವನ್ನು ಜನತೆಯ ಹೃದಯಕ್ಕೆ ತಲುಪಿಸುವಂತಹ ಕೆಲಸ ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನಮ್ಮ ಉತ್ತಂಗಿ ಸಂಗಮೇಶ ಬಹಳ ಅಭಿಮಾನಿ. ಪ್ರತಿ ವರ್ಷ ಅವನು ಎಲ್ಲೇ ಇರಲಿ ರೇಣುಕಾಚಾರ್ಯ ಜಯಂತಿಗೆ ಜಾತ್ರಾ ಮಹೋತ್ಸವಕ್ಕೆ ಅವನಿಗೆ ಪತ್ರಿಕೆ ಮುಟ್ಟದೇ ಇರಲಿ ಬಹುಶಃ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡು ಭಕ್ತಿಗೀತೆಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಹಾಡಿ ಆಶೀರ್ವಾದ ಪಡ್ಕೊಳ್ಳುವಂಥ ಗಾಯಕ. ಅವನು ಬರೆದಂಥ ಅನೇಕ ಭಕ್ತಿಗೀತೆಗಳನ್ನು ಸಂಕಲನ ಮಾಡಿಕೊಟ್ಟಾಗ ಪೀಠದ ಪ್ರಕಾಶನದಿಂದ ಆ ಭಕ್ತಿ ಗೀತೆಗಳನ್ನು ಕೂಡ ಪ್ರಕಟಪಡಿಸಿ ಧರ್ಮಾಭಿಮಾನಿಗಳ ಕೈಗೆ ಕೊಟ್ಟಿದೆ. ಆಗ ಅಲ್ಲಿಂದ ಇಷ್ಟು ದೂರ ಈ ಗ್ರಾಮದಲ್ಲಿ ಬಂದು ಸಂಗೀತ ಸೇವೆ ಮಾಡ್ಯಾನೆಂದರೆ ನಮ್ಮ ಡಾಕ್ಟರ್ ವಿವೇಕಾನಂದ ದೇವರ ಒಂದು ಪ್ರೇರೇಪಣೆ ಮತ್ತು ಪ್ರೋತ್ಸಾಹವೇ ಅದಕ್ಕೆ ಕಾರಣ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ ಇವತ್ತಿನ ಈ ಸಮಾರಂಭದಲ್ಲಿ ಉತ್ತಂಗಿಯ ಕುವರ ಶ್ರೀ ಎಂ ಸಂಗಮೇಶ್ ಅವರು ಉದಯೋನ್ಮುಖ ಕಲಾವಿದ. ಅವನ ಕಂಠ ಸಿರಿ, ಆ ಸಂಪತ್ತು ಎಷ್ಟು ಅನ್ನೋದನ್ನು ಹೇಳಿದರೂ ಕಡಿಮೆನೆ. ಬಹಳ ಸುಶ್ರಾವ್ಯವಾಗಿ ಪೀಠದ ಬಗ್ಗೆ ಆಗಲಿ, ಜಗತ್ತುಗಳ ಬಗ್ಗೆ ಆಗಲಿ, ಜಾನಪದ ಕಲಾ ಶೈಲಿಯಿಂದಾಗಲಿ ಅನೇಕ ವಿಧವಿಧವಾದಂಥ ಗೀತೆಗಳನ್ನು ಸ್ವತಃ ರಚಿಸಿ ಇಂಥ ಸಮಾರಂಭಗಳಲ್ಲಿ ಬರುವುದರ ಮೂಲಕ ಜನರಲ್ಲಿ ಒಂದು ಜಾಗೃತಿ, ಧರ್ಮಪರತೆ ಮೂಡಿಸುವಂತಹ ಕೆಲಸವನ್ನು ಕೂಡ ಸಂಗಮೇಶ್ ಅವರು ಮಾಡ್ತಾ ಇರುವುದನ್ನು ಜಗತ್ತೊಳಗೆ ಸಂತೋಷವಾಗ್ತಾ ಇದೆ. ಅವನು ಬರೆದಂತಹ ಕವಿತೆಗಳನ್ನು ಒಂದೆಡೆ ಸೇರಿಸಿ ಒಂದು ಸುಂದರವಾದ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ವಿ. ಈಗ ಮತ್ತೊಂದಿಷ್ಟು ಕವನಗಳನ್ನು ಅವರು ರಚನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಒಂದು ಪುಸ್ತಕ ರೂಪದಲ್ಲಿ ರಂಭಾಪುರಿ ಪೀಠದಿಂದ ಪ್ರಕಟಣೆಯನ್ನು ಮಾಡಿ ಭಕ್ತರ ಕೈಗೆ ಕೊಡ್ತೇವೆ ಎನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ಸಮಾರಂಭದ ನಿರೂಪಣೆ. ನಮ್ಮ ಉತ್ತಂಗಿಯ ಸಂಗಮೇಶ್ ಗವಾಯಿಗಳು ಅವನ ಹಾಡು ಹೇಳ್ತಾ ಇದ್ರೆ ಇನ್ನೂ ಕೆಲವು ಹಾಡುಗಳನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ. ಅಂತ ಸುಮಧುರ ಕಂಠದ ಗಾಯಕ ಸಂಗಮೇಶ್ ಉತ್ತಂಗಿಯವರು ಪ್ರತಿ ವರ್ಷ ಪೀಠದ ಜಾತ್ರಾ ಮಹೋತ್ಸವದಲ್ಲಿ ತನ್ನ ಭಕ್ತಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದ ಪಡ್ಕೊಂಡು ಹೋಗುವಂಥ ಇದೇ ಭಾಗದ ಉತ್ಸಾಹಿ ಯುವ ಕಲಾವಿದ. ಅಂತ ಕಲಾವಿದರಿಗೂ ನಿಮ್ಮೆಲ್ಲರ ಸಹಕಾರ ಬೆಳವಣಿಗೆ ಒಂದು
ಪ್ರೋತ್ಸಾಹ ಅನವರತ ಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಉತ್ತಂಗಿಯ ಸಂಗಮೇಶ ಉತ್ಸಾಹಿ ಯುವ ಕಲಾವಿದ, ಧ್ವನಿ ಕಂಚಿನ ಕಂಠ. ಬಹುಶಃ ಇತ್ತೀಚೆಗೆ 3-4 ವರ್ಷದಿಂದ ಪರಿಚಿತನಾಗಿ ಅವನಿಗೆ ನಾವು ವರ್ಷ ಪತ್ರಿಕೆ ಮುಡ್ತಿದ್ದೋ ಇಲ್ವೋ ಗೊತ್ತಿಲ್ಲ ನಮಗೆ. ಆದರೆ ರೇಣುಕಾಚಾರ್ಯ ಜಯಂತಿ ಇದ್ದ ದಿನ ಬೆಳಿಗ್ಗೆ ತನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ನಿರ್ವಹಿಸಲಿಕ್ಕೆ ಸಂಗಮೇಶ್ ಉತ್ತಂಗಿಯವರು ಇವತ್ತು ಕೂಡ ಸಮಾರಂಭದಲ್ಲಿ ಪಾಲ್ಗೊಂಡು ಬಹಳ ಹಾಡುಗಳನ್ನು ಹೇಳಿದರು. ವರ್ಷ 1-2 ಹಾಡುಗಳನ್ನು ಅಷ್ಟೇ ಕೇಳ್ತಾ ಇದ್ದೆ. ಮುಖ್ಯಮಂತ್ರಿಗಳು ಬರೋದು ಸ್ವಲ್ಪ ತಡವಾಗಿದ್ದಕ್ಕೆ ಸಾಲು ಸಾಲು ಅನೇಕ ಗೀತೆಗಳನ್ನು ಹೇಳಿದಂತ ಒಂದು ಶ್ರೇಯಸ್ಸು ಅವರಿಗೆ ಸ್ವಲ್ಪ ಇದೆ ಅನ್ನುವಂಥ ಹರ್ಷ ವ್ಯಕ್ತಪಡಿಸಿ